ಮಾನ್ಯ ಸಿದ್ದರಾಮಯ್ಯನವರಿಗೆ ಆಗ್ರಹಿಸೋದೇನಂತಂದರೆ 15% ಏನು ಮೀಸಲಾತಿಯನ್ನು ಅದನ್ನು ಒಳ ಮೀಸಲಾತಿಯಾಗಿ ಕನ್ವರ್ಟ್ ಮಾಡಿ ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ಟಲ್ಲಿ ಅದನ್ನು ಅಂಗೀಕಾರ ಮಾಡಿ ಇದನ್ನು ಜಾರಿಗೆ ತರಲೇಬೇಕು. ತರದೇ ಹೋದರೆ ನಮ್ಮ ಸಮಾಜದ ಮುಖಾಂತರ ನಾಳೆ ಏನು ದಾವಣಗೆರೆಯಲ್ಲಿ ಉಗ್ರ ಹೋರಾಟ ನಡೀತೈತೆ. 12ನೇ ತಾರೀಕಿನಲ್ಲೂ ಕೂಡ ನಾವು ಉಗ್ರ ಹೋರಾಟಕ್ಕೆ ನಮ್ಮ ಮಾದಿಗ ಸಮಾಜದಿಂದ ಕರೆ ಕೊಟ್ಟಿದ್ದೇವೆ. ಜಗಳೂರು ಮಾದಿಗ ಸಮಾಜ ವತಿಯಿಂದ ಈ ದಿನ ನಾವು SC ಮಹದೇವಪ್ಪ ಹಾಗೂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸೋದೇನೆಂದರೆ, ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನೀವು ನೇಮಕಾತಿಯನ್ನು ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊತೀವಿ. ಒಂದು ವೇಳೆ ತಾವು ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ತಾಲೂಕಿನ ಯಾವುದೇ ಮಾದಿಗ ಕಾಲೋನಿಗಳಿಗೆ ತಮ್ಮ ಶಾಸಕರುಗಳು ಬರದ ಹಾಗೆ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿ ಗೆರವಾಗ್ತೀವಿ. ಮುಂದೆ ರಾಜ್ಯಪಾಲರ ಅಂಕಿತ ಕೂಡ ಸಿಕ್ಕಾದ ನಂತರ ಹಲವಾರು ಕುತಂತ್ರಿಗಳು ಸರ್ಕಾರದ ಅಂದರೆ ರಾಜ್ಯ ಸರ್ಕಾರ ಇದನ್ನು ಪರಿಗಣನೆ ತಗೊಳ್ಳದೆ, ಇದನ್ನು ಲೆಕ್ಕಕ್ಕೆ ತಗೊಳ್ಳದೆ ಹುದ್ದೆ ತುಂಬಿಕೊಳ್ಳಲಿಕ್ಕೆ ಹುನ್ನಾರ ಮಾಡ್ತಿದೆ. ಇದನ್ನು ಯಾವ ಕಾರಣಕ್ಕೂ ನಾವು ಇದನ್ನು ಆಗಕ್ಕೆ ಬಿಡೋದಿಲ್ಲ. ಏನು ಒಳ ಮೀಸಲಾತಿ ಅನ್ವಯ ಅಂಗೀಕಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು, ಆ ಮೀಸಲಾತಿ ಅನ್ವಯ 6 ಏನು ಎಡ ಮತ್ತು ಬಲ 6 ಮತ್ತು ಇತರೆ ಸಂಬಂಧಿತಗಳಿಗೆ 5 ಏನು ಮೀಸಲಾತಿ ಜಾರಿ ಮಾಡ್ತು, ಆ ಜಾರಿಯನ್ನು ಇವತ್ತು ತಾರ್ಕಿಕ ಅಂತ್ಯಕ್ಕೆ ಕಾಣಿಸಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಆದರೂ ಕೂಡ ನಾವು ಅದನ್ನು ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಈಗ 54,432 ಹುದ್ದೆಗಳನ್ನು ಕರೆದಕ್ಕೂ ನಿಜ ಕೂಡ ಶ್ಲಾಘನೀಯ. ನಾವು ಕೇಳ್ತಿರೋದೇನು ಸ್ವಾಮಿ ಅಂತ ಹೇಳಿದ್ರೆ, ಒಳ ಮೀಸಲಾತಿ ಆಮೇಲೆ ಕಾನೂನು ತೊಡಕುಗಳಿದ್ರೆ ತಾರ್ಕಿಕ ಅಂತ್ಯ ಕಾಣಿಸ್ಕೊಳ್ದಂತೆ ನಾವು ಇಡೀ ಮಾದಿಗರು ಇವತ್ತು ರಾಜ್ಯಾದ್ಯಂತ ಒಕ್ಕೂಲಿನ ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ 15% ಮೀಸಲಾತಿ ಅಡಿಯಲ್ಲಿ 75 ವರ್ಷದಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ನಾವು ಅದರಿಂದ ನಿಂಬಿದ್ವಿ. ಈಗ ನಮಗೆ ಮೋಸ ಮಾಡ್ತಾರೆ, ಅನ್ಯಾಯ ಆಕತ್ತೆ ಅನ್ನೋದಕ್ಕೆ ನಾನು 2 ಮಾತು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದೀವಿ.